ಜೈ ಭೀಮ್ ಐಕ್ಯತೆ ವೇದಿಕೆ ಮತ್ತು ಪ್ರಗತಿಪರ ಒಕ್ಕೂಟ ಸಮತಾ ಸೈನಿಕ ದಳ ವತಿಯಿಂದ ಇಂದು ಭಾರತ ರತ್ನ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ದೀಪ ಪಥ ಸಂಚಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗೌರವ ಸಲ್ಲಿಸಲಾಯಿತು. ಬೆಂಗಳೂರಿನ ಬೌದ್ಧ ಧರ್ಮದ ಬಂತಾಜಿಗಳಾದ ಅನರುದ್ದಿ ಬಂತಾಜಿಗಳು ದೀಪ ಪಥ ಸಂಚಲನಕ್ಕೆ ಚಾಲನೆ ನೀಡಿದರು. ದೀಪ ಪಥ ಸಂಚಲನವನ್ನ ಸೂರ್ಯನಗರ ಮುಂಭಾಗದಿಂದ ಹಿಡಿದು ಚಂದಾಪುರದ ಸರ್ಕಲ್ನವರೆಗೆ ದೀಪ ಪಥ ಸಂಚಲನವನ್ನ ಮಾಡಲಾಯಿತು. ಪಥ ಸಂಚಲನ ಮುಗಿದ ಬಳಿಕ ಸೂರ್ಯನಗರದ ಮುಂಭಾಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಬಂತಂಜಗಳಿಂದ ಪಂಚಶೀಲ ತತ್ವವನ್ನ ಬೋಧಿಸಲಾಯಿತು. ಇನ್ನು ಇದೇ ವೇಳೆ ಮಾತನಾಡಿದ ಪ್ರಗತಿಪರ ಒಕ್ಕೂಟದ ಅಧ್ಯಕ್ಷ ರಾವಣ ಅವರು, ಬುದ್ಧನನ್ನ ನೆನೆತಾ ಶಾಂತಿಯನ್ನ ನೆನೆಸುತ್ತಾ ಮೇಣದ ದೀಪಗಳನ್ನ ಹಿಡಿದು ಬೆಳಕನ್ನ ನೀಡಿದ್ದೇವೆ. ಬಾಬಾ ಸಾಹೇಬ್ ಹೇಳ್ತಾ ಇದ್ರು, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗ್ಬೇಕು. ಅಸ್ಪೃಶ್ಯತೆ, ಸಾಮಾಜಿಕ ಅಸಮಾನತೆ ವಿರುದ್ಧ ಹೋರಾಡಿದ ಮಹಾನ್ ನಾಯಕ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಿಸಿಕೊಟ್ಟಂತಹ ಮಹಾನ್ ನಾಯಕ ಬಾಬಾ ಸಾಹೇಬರು. ಅಂತಹ ಕಾರ್ಯಕ್ರಮಕ್ಕೆ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲ ಭಾಗ್ಯವಂತರು, ಪುಣ್ಯವಂತರು. ಈ ಜಗತ್ತಿನಲ್ಲಿ ಶ್ರೇಷ್ಠವಾದ ವಕೀಲರು ಯಾರು ಅಂದ್ರೆ ಅದು ಬಾಬಾ ಸಾಹೇಬರೇ. ಹಾಗಾಗಿ ಬಾಬಾ ಸಾಹೇಬರನ್ನ ನೆನೆತಾ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಇನ್ನು ವಕೀಲರಾದ ಚಕ್ರವರ್ತಿ ಮಾತನಾಡಿ, ಬಾಬಾ ಸಾಹೇಬರು ಕೊನೆ ದಿನಗಳಲ್ಲಿ ನನ್ನೆಲ್ಲ ಜೀವನದ ಉದ್ದಕ್ಕೂ ಹೋರಾಟವನ್ನ ಮಾಡುತ್ತಾ ಬಂದಿದ್ದೇನೆ. ಇಲ್ಲಿ ತನಕ ರಥವನ್ನ ಎಳೆದು ತಂದಿದ್ದೇನೆ. ಯಾವುದೇ ಕಾರಣಕ್ಕೂ ಹಿಂದೆ ಬಿಡಬೇಡಿ. ನಿಮ್ಮ ಕೈಲಾಗದಿದ್ರೆ ಅಲ್ಲೇ ಬಿಡಿ. ಯಾವುದೇ ಕಾರಣಕ್ಕೂ ಇಳಿಯುವ ಕೆಲಸ ಮಾಡಬೇಡಿ. ಕಿವಿ ಮಾತನ್ನ ಹೇಳಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಜನವರಿ 1 ನಡೆಯುವ ಭೀಮ್ ಕೊರೆಗಾಂವ್ ವಿಜಯೋತ್ಸವ ಕರಪತ್ರಗಳನ್ನು ಸಹ ಬಿಡುಗಡೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬೌದ್ಧ ಧರ್ಮದ ಬಂತಾಶಿಗಳಾದ ಅನಿರುದ್ಧ, ಪ್ರಗತಿಪರ ಒಕ್ಕೂಟದ ಅಧ್ಯಕ್ಷ ರಾವಣ, ವೆಂಕಟೇಶ್ ಮೂರ್ತಿ, ಗೌರೀಶ್ ಬಾಡ್ರಳ್ಳಿ, ಲೋಕೇಶ್, ಜುಗಣಿ ವಿನೋದ್, ಜುಗಣಿ ರಾಮಕೃಷ್ಣ, ಚಂದಾಪುರ ಕೃಷ್ಣಮೂರ್ತಿ, ಹೊಸಹಳ್ಳಿ ಅನಿಲ್, ಬೆಳಕು ಸೇವಾಶ್ರಮ ಸುಬ್ಬಲಕ್ಷ್ಮಿ, ವಕೀಲರ ಜ್ಯೋತಿ, ಹಿರಿಯ ಹೋರಾಟಗಾರ್ತಿ ಶಾಂತ ಗಣತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. जय 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 भीम, जय 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 ಶಾಕ್ಯ ಮುನಿ ನನ್ನ ಪಾದಕ್ಕರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಗಣನೀಯೇ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಾಹೇಬರ 68ನೆಯ ಪರಿನಿಬ್ಬಾಣ ಡಿಸೆಂಬರ್ 6 ಆನೇಕಲ್ ತಾಲೂಕಿನ ಸೂರ್ಯ ಸಿಟಿ ಬಳಿ ಇವತ್ತು ತಾಲೂಕಿನ ಎಲ್ಲ ಹಿರಿಯರು, ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸೇರಿ ಇವತ್ತು ಒಂದು ದೀಪ ಪಥ ಸಂಚಾಲನವನ್ನು ಮಾಡಿದ್ವಿ. ಬಹುಶಃ ಇವತ್ತು ಈ ದೇಶದಲ್ಲಿ ಡಿಸೆಂಬರ್ 6 ಅಂತಂದರೆ ಭಾಳ ಕರಾಳವಾದ ದಿನ, ಒಂದು ಮಾಣಿಕ್ಯವನ್ನು ಕಳ್ಕೊಂಡಂಥ ದಿನ. ಹೆಚ್ಚಿಗೆ ನಾವು ಮಾತಾಡೋಕ್ಕಾಗಲ್ಲ. ಯಾಕಂತೇಳಿದ್ರೆ ಇವತ್ತು ದೇಶದಲ್ಲಿ, ಈ ಪ್ರಪಂಚದಲ್ಲಿ ಭಾರತ ರತ್ನ ಅಂತೇಳಿದ್ರೆ ಬಾಬಾ ಸಾಹೇಬರ ಒಂದು ಸ್ಫೂರ್ತಿದಾಯಿತು. ಹಾಗಾಗಿ ಅವರು ಕೊಟ್ಟಂಥ ಅನೇಕ ಒಂದು ಸವಲತ್ತುಗಳನ್ನು ಇವತ್ತು ಎಲ್ಲರೂ ಕೂಡ ಸಮಾನತೆ ಮತ್ತು ಸ್ವಾತಂತ್ರ್ಯದಿಂದ ಅವ್ರ ಭಾತೃತ್ವ ಭಾವನೆಗಳಿಂದ ಬದುಕಬೇಕು ಅಂತ ಹೇಳಿದ್ದಾರೆ. ವಿಶೇಷವಾಗಿ ಅವರು ಈ ದೇಶಕ್ಕೆ ಕೊಟ್ಟಂಥ ಅವ್ರ ಸಂದೇಶ ಏನಂದರೆ, ಈ ದೇಶ ಯಾವತ್ತೂ ಕೂಡ ಶಾಂತಿಯಿಂದ ಇರಬೇಕು, ಪ್ರಗತಿಯಲ್ಲಿರಬೇಕು, ಪ್ರಬುದ್ಧ ರಾಷ್ಟ್ರ ಆಗಬೇಕು ಅಂತ ಅವ್ರ ಕನಸಾಗಿತ್ತು. ಪ್ರಬುದ್ಧ ರಾಷ್ಟ್ರದಲ್ಲಿ ಯಾವತ್ತೂ ಕೂಡ ಕೊಲೆ, ಸುಲಿಗೆ, ಸುಳ್ಳು, ಮೋಸ, ವಂಚನೆ
ಇಲ್ಲಿ ನಡೆಯಬಾರದು ಅಂತ ಹೇಳಿ ಅವರ ಸಿದ್ಧಾಂತ ಆಗಿತ್ತು. ಆ ಸಿದ್ಧಾಂತ ಅಡಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ನಡ್ಕೊಂಡು ಬರ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ಶಾಂತಿಯಿಂದ ಬಾಬಾ ಸಾಹೇಬರಿಗೆ ನಮನಗಳನ್ನು ಸಲ್ಲಿಸಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಜೈ ಭೀಮ್. ವರದಿ ಆನಂದ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನಲ್, ಆನೇಕಲ್.